ಗೈಸ್ ಇದ್ದಾಳಲ್ಲ, ಇವಳ ಹೆಸರು ಸ್ವೀಟಿ ಅಂತ. ಸ್ವಲ್ಪ ಝೂಮಲ್ಲಿ ನೋಡಿ. ಇವಳಿದ್ದಾಳಲ್ಲ, ಇವಳು ಸ್ವೀಟಿ ಮಹಾರಾಣಿ ಅಂತ. ಇವಳಿಗೆ ಒಟ್ಟಲ್ಲಿ ನಾನು ನೆಮ್ಮದಿಯಾಗಿ ಕುತ್ಕೊಳ್ಳೋದು ಇವಳಿಗೆ ಇಷ್ಟ ಆಗಲ್ಲ. ಯಾವಾಗಲೂ ಇವಳು ಈ ಥರ ಕೆರಿತಾ ಇರಬೇಕು ನೋಡಿ. ಹಿಂಗೆ ಕೆರಿತಾ ಇದ್ದರೆ ಒಳ್ಳೆ ಮಜಾ ತೊಗೊತಾ ಇರ್ತಾಳೆ. ಹಿಂಗೆ ಬಿಟ್ಟರೆ ಮತ್ತೆ ಅಂತಾಳೆ. ಈ ಥರ ನಾನು ಡೈಲಿ ಕೆರ್ಕೊಂಡು ಮಸಾಜ್ ಮಾಡ್ಕೊಂಡಿರ್ಬೇಕು ನೋಡಿ. ಏನು ನೋಡ್ತೀಯ ಹಂಗೆ ಮಕ್ಕನ? ಇವಳು ಮಕ್ಕನೋ ಏನು ಕೆರಿಬೇಕಾ ನಿಂಗೆ? ಟ್ಯಾಂಕ್ಸ್ ಕೊಡು, ಕೆರಿತೀನಿ. ಕೊಡು ಟ್ಯಾಂಕ್ಸು. ಅವೆಲ್ಲ ಆಗಲ್ಲ. ಟ್ಯಾಂಕ್ಸ್ ಎಲ್ಲ ಕೇಳಬೇಡಿ, ಏನೂ ಬರಲ್ಲ. ಸುಮ್ಮನೆ ಕುಯ್ಯ 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 ಅಂದ್ಕೊಂಡು ಮೂಗಿನ ಮೇಲೆ ಅನ್ನ ಇಟ್ಕೊಂಡು ಕುತ್ಕೊತಾಳೆ. ಏನು ಹೇಳ್ಬೇಡ ಅಕ್ಕ ಅಂತನ? ಹಿಂಗೆ ಕೆರಿತಾ ಇರ್ಬೇಕು ಇವಳಿಗೆ. 24 ಗಂಟೆ ಕೆರೆದ್ರು, ಹಿಂಗೆ ಮಸಾಜ್ ಮಾಡಿದ್ರು ಒಳ್ಳೆ ಅವಳಿಗೆ ಹಿಂಗೆ ಕುತ್ಕೊತಾಳೆ ಆರಾಮಗೆ. ಇವಳು ಈ ಥರ ಮಾಡ್ತಾ ಇರಬೇಕು ಹಿಂಗೆ. ಎಷ್ಟೊತ್ತು? ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್, 10 ಮಿನಿಟ್ಸ್, ಬೇಡ ಅಮ್ಮ ಒಂದು 15 ನಿಮಿಷ, ಅದು ಸಾಲಲ್ಲ. ಅವಳು ಮಲ್ಕೊಂಡಾಗ ಮಾತ್ರ ನಾವು ನಮ್ಮ ಕೆಲಸ ಏನಿದೆ ನಾವು ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅವಳ ಕೆಲಸ ನಾವು ಮಾಡ್ತಾ ಇರಬೇಕು. ಅವಳು ಎದ್ದು ಬಿಟ್ಟರೆ. ಮನೇಲಿ ಒಂದು ಮಗು ಇರೋದು ಒಂದೇ, ಸ್ವೀಟಿ ಇರೋದು ಒಂದೇ. ಗೆಸ್ ಮಾಡಿ ಗೈಸ್, ಇವಳಿಗೆ ಎಷ್ಟು ವರ್ಷ ಆಗಿರ್ಬೋದು? ಸ್ವೀಟಿ, ನಿಂಗೆ ಎಷ್ಟು ವರ್ಷ ಆಗಿದೆ? ಇವಳಿಗೆ ಏಜ್ ಎಷ್ಟು ಅನ್ನೋದು ಜಸ್ಟ್ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಸರಿ ಆಯಿತು, ಬಾಯ್. ಬಾಯ್ ಬಾಯ್. ಇದು ಊಟ ಆಯಿತು ಇವಾಗ. ಅದರಲ್ಲೂ ಸ್ವಲ್ಪ ಬಿಟ್ಟಿದ್ದಾಳೆ, ಹಾಗೆ ಓಡಾಡ್ತಿದ್ದಾಳೆ. ಇವಾಗ ನಮ್ಮನೆ ರೋಡಲ್ಲಿ ಸ್ವೀಟಿ, ನಮ್ಮನೆ ಏರಿಯಾದಲ್ಲಿ ತುಂಬ ನಾಯಿಗಳಿದೆ. ಅದರಲ್ಲೂ ರಾಮು ಅಂತ ಒಬ್ಬನಿದ್ದಾನೆ. ಅವನಿಗೆ ಸ್ವಲ್ಪ ಹುಷಾರಿಲ್ಲ. ರಾಮು ಸ್ವಲ್ಪ ತಿನ್ನಲ್ಲ. ಅವನಿಗೆ ಯಾಕೋ ಒಂಥರ ಕಿವಿಯಲ್ಲಿ ಸೋರ್ತಾ ಇದೆ. ಅದಕ್ಕೋಸ್ಕರ ಅವನಿಗೆ ಫುಡ್ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಫ್ಟರ್ನೂನ್ ಅವನಿಗೆ ಫುಡ್ ಹಾಕಿದ್ರೆ ಸ್ವಲ್ಪ ತಿನ್ಕೊತಾನೆ. ಇದೇ ಫುಡ್ಡು ಅವನಿಗೆ. ಹಾಲು ಮತ್ತು ಅನ್ನ ಅಷ್ಟೇ. ಹಾಲನ್ನು ಹಾಕಿದ್ರೆ ಸಾಕು, ಅದನ್ನೇ ಚೆನ್ನಾಗಿ ತಿಂತಾನೆ. ಬರ್ತೀಟಿ, ಇವಳಿಗೆ ಫುಡ್ ಹಾಕ್ಬಿಟ್ಟು ಕೆಳಗಡೆ ರಾಮುಗೆ, ಇವಳಿಗೆ ಹಂಗೆ ಆಚೆ ಕರ್ಕೊಂಡು ಹೋಗ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕೊತ್ತಂಬರಿ ಗಿಡ ಬಂದಿದೆ. ಚಿಕ್ಕ ಪಾಟ್ ಒಂದಿತ್ತು, ಅದೇ ಕೊತ್ತಂಬರಿ ಕಾಳು ಹಾಕಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಚಿಕ್ಕದು ಇನ್ನು ಬೆಳಿಬೇಕು. ಎಷ್ಟು ಚೆನ್ನಾಗಿ ಬಂದಿದೆ. ಕೆಳಗಡೆ ಇಟ್ಟಿದ್ದೆ ನಾನು ಕಾಂಪೌಂಡ್ ಮೇಲೆ. ಎಲ್ಲ ಹುಡುಗರು ಕ್ರಿಕೆಟ್ ಆಡಬೇಕಾದ್ರೆ ಬಾಲ್ಗಳೆಲ್ಲ ಹಾಕಿ ಎಲ್ಲ ಸ್ವಲ್ಪ ಗಿಡನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬಾಲ್ ಬಿದ್ದು ಇವಾಗ ಸ್ವಲ್ಪ ನೆನ್ನೆ ಫುಲ್ಲು ಮಲ್ಕೊಂಡ್ಬಿಟ್ಟಿತ್ತು ಗಿಡ. ಇವಾಗ ಸ್ವಲ್ಪ ನಿಂತಿದೆ. ಆದ್ರೂ ಪಾಪ ಇಲ್ಲೆಲ್ಲ ಒಂಥರ ಡ್ಯಾಮೇಜ್ ಥರ ಆಗಿದೆ. ಇನ್ನೂ ಬೆಳಿಬೇಕು ಇದು. ನಡಿ ಬಾ. ಇಲ್ಲೇ ಕಟ್ಟಾಕಿದ್ದೀನಿ. ರಾಮು ಅಲ್ಲಿದ್ದಾನೆ, ಕಾಣಿಸ್ತಾ ಇದೆಯಾ? ಏಯ್ ಹ್ಯಾಪಿ ಡೈಲಿ. ಇವಳು ಕಾಣಿಸ್ತಿದ್ದಾಳಲ್ಲ ಗೈಸ್, ಇವಳು ಹ್ಯಾಪಿಯಾಗಿರ್ತಾಳೆ ಯಾವಾಗಲೂ. ಅದಕ್ಕೆ ನಾನು ಹ್ಯಾಪಿ ಅಂತ ಹೆಸರಿಟ್ಟಿದ್ದೀನಿ ಇವಳಿಗೆ. ಇವಳು ಹ್ಯಾಪಿ ಮತ್ತು ರಾಮು ಇಬ್ಬರು ಫ್ರೆಂಡ್ಸು. ಬಾ ಬಾ ಬಾ. ಬರಾಮು ಬಬ್ಬು ತಿನ್ನು. ಬಾ ಇದ್ದಳು, ಬಾ. ತಿನ್ನು. ಇವನು ರಾಮು ಅಂತ ಗೈಸ್. ಇವನಿಗೆ ಹುಷಾರಿಲ್ಲ ಪಾಪ, ಕಿವಿಯಲ್ಲಿ ಏನೋ ಆಗಿದೆ. ಹಾಲನ್ನು ಇಟ್ಟರೆ ಸಾಕು ಹಂಗೆ ತಿಂತಾನೆ. ಅವ್ನು ತಿಂದು ಬಿಟ್ಟಾದಮೇಲೆ ಇವಳು ತಿಂತಾಳೆ.
ಇವಳು ಹ್ಯಾಪಿ ಅಂತ. ಇವಳು ಯಾವಾಗಲೂ ಖುಷಿಯಾಗಿರ್ತಾಳೆ, ತುಂಬ ಎನರ್ಜೆಟಿಕ್ ಆಗಿರ್ತಾಳೆ. ಅದಕ್ಕೆ ನಾವೇ ಹ್ಯಾಪಿ ಅಂತ ಇಟ್ಟಿರೋದು. ಹ್ಯಾಪಿ ಥ್ಯಾಂಕ್ಸ್ ಕೊಡು ಕಂದ, ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು, ಕಿಸ್ಸಲ್ಲ, ಥ್ಯಾಂಕ್ಸ್ ಕೊಡಲ್ವಾ ನೀನು? ಹಾಂ ಕೊಡಲ್ವಾ? ತಿನ್ನು ಬೇಗ ರಾಮು. ಸಾಕಾ? ಸರಿ, ಇವ್ರು ತಿಂತಾ ಇರಲಿ, ನಾನು ನಮ್ಮ ಸ್ವೀಟಿನ ವಾಕಿಂಗ್ ಕರ್ಕೊಂಡು ಹೋಗ್ಬಿಡ್ತೀನಿ. ನೋಡಿ ಇಲ್ಲಿ ಹಿಂಗೆ ಕೂತ್ಕೊಂಡಿದ್ದಾಳೆ ಪಾಪ, ಅನಾಥೇನ ಈ ಥರ ಕೂತ್ಕೊಂಡಿದ್ದಾಳೆ. ಹೋಗೋಣ? ಬಿಸಿಲು ಕಾಯಿಸಿದಾಯ್ತಾ? ನಡಿ. ಇಷ್ಟೊಂದು ಬಿಸಿಲು ಇದೆ ಗಾಯ್ಸ್, ಇವಾಗಲೇ ಇಷ್ಟೊಂದು ಬಿಸಿಲು. ಏನು ನಿನ್ನೆ ತಾನೇ ಶಿವರಾತ್ರಿ ಆಗಿದೆ, ಆವಾಗಲೇ ಇಷ್ಟೊಂದು ಬಿಸಿಲಿದೆ. ಅಲ್ಲೊಬ್ಬ ಇದ್ದಾನೆ, ಇನ್ನೊಬ್ಬ ಈ ಕಡೆ ಬಾ ಬಾ. ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ಮುಫಾಜಾ ಅಂತ ನಾವೇ ಇಟ್ಟಿರೋದು. ಅವನೆಲ್ಲೂ ಕಾಣಿಸ್ತಾ ಇಲ್ಲ. ಓ ಅಲ್ಲಿ ಮಲ್ಕೊಂಡಿದ್ದಾನೆ, ಹತ್ರ ಹೋಗಿ ತೋರಿಸ್ತೀನಿ. ಇವಳಿಗೆ ಈ ಬಿಸಿಲಲ್ಲಿ ವಾಕಿಂಗ್ ಬೇರೆ, ಮನೇಲಿ ಆರಾಮಾಗಿ ಇರೋದು ಬಿಟ್ಟು. ನೋಡಿ ಗೈಸ್, ಇಲ್ಲಿ ಮಲ್ಕೊಂಡಿದ್ದಾನೆ ಮುಫಾಜಾ. ಬರೋ ಇಲ್ಲಿ ಚಿನ್ನಿ. ಓ ನಿದ್ದೆ ತುಂಬ, ಒಂಥರ ಗ್ಯಾಂಗ್ ಲೀಡರ್ ಥರ. ಅವಾಗೆ ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟವನೆ. ಖಾಲಿ ಮಾಡಿದಾನ ಇಲ್ವಾ ಗೊತ್ತಿಲ್ಲ. ಇಲ್ಲೇ ಇರು ಸ್ವೀಟಿ, ಬಂದೆ. ಮೇ ಬಿ ಅವ್ನು ಫುಲ್ ತಿಂದಿರಲ್ಲ, ಹುಷಾರಿಲ್ವಲ್ಲ, ಎಷ್ಟು ಬೇಕೋ ಅಷ್ಟು ತಿಂತಾನೆ, ಮಿಕ್ಕಿದ ಹಾಗೆ ಬಿಡ್ತಾನೆ. ಹೂವು ತಿಂದಿಲ್ಲ ನೀನು ರಾಮು? ನೋಡಿಲಿ ಹೇಗೆ ಬಿಟ್ಟಿದ್ದಾನೆ ಅನ್ನ. ಇನ್ನು ಎಷ್ಟೊಂದು ಅನ್ನ ಯಾರು ತಿಂತಾರೆ ಅದು ಬೂವ? ಇನ್ನು ಸ್ವಲ್ಪ. ಹಾಂ, ಅವನಿಗೆ ಏನೋ ಆಗಿದೆ ಗೈಸ್ ಕಿವಿಯಲ್ಲಿ, ಮತ್ತು ಅದು ಅಲರ್ಜಿ ಥರ ಆಗಿದೆ. ಅದು ಕಣ್ಣಿಗೂ ಮಾಡ್ಕೊಂಡವ್ ಇವಾಗ ಕೆರ್ಕೊಂಡು ಎಷ್ಟಾಗುತ್ತೆ ಅಷ್ಟು ತಿಂತಾನೆ. ಅನ್ನ ಇನ್ನೂ ಅಷ್ಟು ಬಿಟ್ಟಿದ್ದಾನೆ. ಅನ್ನ ಇಲ್ಲೇ ಹಾಕ್ತೀನಿ, ಆಮೇಲೆ ತಿಂತಾನೆ. ನೋಡಿ ಅವಾಗೆ ತಾನೇ ನಾನು ಹೇಳಿದೆ ಮುಫಾಜಾ ಅಂತ, ಅಷ್ಟು ಜಲ್ದಿ ಓಡಿ ಬಂದುಬಿಟ್ಟಿದ್ದಾನೆ ನೋಡಿ ಇಲ್ಲಿ. ಬಾ ನೀರು ಕುಡಿ. ಓ ನೀರು ಬೇರೆ ಇಲ್ಲ ಗೈಸ್, ನೀರು ಹಾಕಬೇಕು ನೋಡಿ. ಅವ್ನು ತಿಂದು ಬಿಟ್ಟಾದ್ಮೇಲೆ ಇವಳು ತಿಂತಾಳೆ ಹ್ಯಾಪಿ ಹೋಗಿ. ಬಿಸಿಲು ಪಾಪ, ನೀವು ಅಷ್ಟೇ ಪ್ರಾಣಿಗಳಿಗೆ ನೀರು ಹಾಕಿ. ಬಚ್ಚಿನಿ, ನೀರೇ ಇಲ್ವಲ್ಲ ಕಂದ. ಇದು ತಂದೆ. ಇವಳು ಮಳ್ಳಿತನ ಹಂಗೆ ಮೇಲೆ ಕೊಡೋಗ್ಬಿಡ್ತಾಳೆ. ಹೋಗ ಆಚೆ ಕುತ್ಕೋ, ಬಿಸಿಲು ಕಾಯಿಸ್ಕೋ. ಮನೇಲಿದ್ರೆ ಇದು ಮಾಡ್ತೀಯಾ? ಏಯ್ ತಲೆ ಕಣೆ, ಗಾಳಿ ಹೊಡ್ಕೊಂಬಿಟ್ಟೈತೋ. ಅಲ್ಲಿಲ್ವಾ ಅನ್ನ? ಇಲ್ಲೇ ಒಂದು ತಿನ್ನಬೇಕು, ಖಾಲಿ ಡಬ್ಬ. ಇವೆಲ್ಲ ನಮ್ಮದೇ ಗಿಡ. ಎಲ್ಲ ಬಿಸಿಲಿಗೆ ಒಣಕೊಂಡು ಹೋಗ್ಬಿಟ್ಟಿದ್ದಾರೆ ಅದಲ್ಲ. ಹ್ಞೂ ನಡಿ ಮೇಲೆ ತೋ ಇಟ್ಕೊಂಡು ನಡಿ.
ಅಯ್ಯೋ ಚಪ್ಪಲಿ ಬಿಟ್ಟಿಲ್ಲ ಇರು ಸ್ವೀಟಿ, ಬಾಯಲ್ಲಿ ಒಂದ್ಸತಿ ವಾಕಿಂಗ್ ಮಾಡಿ. ನಡಿ. ಮನೆಗೆ ಬರಬೇಕು ಅಂದರೆ ಮೇಡಮ್ ಅವ್ರಿಗೆ ಕಾಲು ಮುಂದೆಗಡೆನೇ ಬರಲ್ಲ, ನಿಧಾನಕ್ಕೆ ಬರೋದು. ಬಾ. ಇನ್ನು ಇದು ನನ್ನ ಪುಟ್ಟ ಗಾರ್ಡನ್ ಗೈಸ್, ಚಿಕ್ಕದಾಗಿ ಇದು ಅಡಿಕೆ ಎಲೆ ಬೆಳೆಸಿದ್ದೀನಲ್ಲ ಅದು ಎಲೆ. ಇದು ನಾರ್ಮಲ್ಲು, ಒಂಥರ ಸ್ಮೆಲ್ ಬರುತ್ತೆ ಆ ಥರ. ಇದು ಬಂದು ದಾಸವಾಳ ಗಿಡ, ದಾಸವಾಳ ಬಿಟ್ಟಿಲ್ಲ. ತುಳಸಿ ಗಿಡ ಎಲ್ಲ ಆ ಕಡೆ ಬಿಸಿಲಿಗೆ ಇಟ್ಟಿದ್ದೀನಿ ನೋಡಿ. ಇದು ನೀವು ನೋಡಿರ್ಬೋದು, ಇದು ಶಂಖಪುಷ್ಪ ಹೂವು ಅಂತ ಹೇಳ್ತಾರೆ. ಇದು ವೈಟ್ ಕಲರಲ್ಲೂ ಬರುತ್ತೆ, ಬ್ಲೂ ಕಲರಲ್ಲೂ ಬರುತ್ತೆ. ವೈಟ್ ಕಲರ್ ಬೀಜ ಹಾಕಿದ್ದೀನಿ, ಇನ್ನೂ ಬಂದಿಲ್ಲ ನೋಡಿ. ಇದು ಶಂಖಪುಷ್ಪ ಹೂವು ಅಂತ. ಇಲ್ಲೂ ಇದೆ, ಇಲ್ಲೂ ಇದೆ. ನಡಿ ಸ್ವೀಟಿ, ಬಾ ಮೇಲೆ. ವಾಕಿಂಗ್ ಇವಾಗ ಸುಮ್ಮನೆ ಇರಬೇಕು, ನಂಗೆ ಕೆಲಸ ಮಾಡೋಕ್ಕೆ ಬಿಡಬೇಕು ಆಯಿತಾ. ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಬ್ಲಿಂಕಿಟ್ಟಿಂದ ಆರ್ಡ್ರ್ ಬಂತು. ನಾನೇನು ಆರ್ಡ್ರೇ ಮಾಡಿರಲಿಲ್ಲ, ಹೇಗೆ ಇದು ಬಂತು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ನೋಡಿದ್ರೆ ಇದು ನಮ್ಮ ಯಜಮಾನ್ರು ಆರ್ಡ್ರ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ನೋಡೋಣ. ಓ, ಚಾಕ್ಲೇಟ್ಸ್. ಓ, ಇದು ಸಿಯಾ ಸೀಡ್ಸ್. ಇದು ಏನೋ ಸಬ್ಜಾ ಅಂತ ಏನೋ ಹೇಳ್ತಾರಲ್ಲ ಗೈಸ್, ಅದೇ ಎರಡೂ ಮಾಡಿದ್ದಾರೆ. ಎರಡೂ ಬೇಕಾಗುತ್ತೆ ಅಂತ ಅವರು ಇದೆರಡೂ ಮಿಕ್ಸ್ ಮಾಡಿ ಡೈಲಿ ಅವರು ವಾಟರ್ ಬಾಟ್ಲಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾರೆ ನೋಡಿ. ಏನಿದು ಎರಡೂ ಸಿಯಾನೇನಾ? ಒಂದು ಸಿಯಾ ಸಬ್ಜಾ ಅಂತ ಏನೋ ಬರುತ್ತೆ. ಇದರಲ್ಲೇನು ಆ ಥರ ನೇಮ್ ಕೊಟ್ಟಿದೆ ಅಷ್ಟೇ. ಇದ್ರ ಜೊತೆಲಿ ನನಗೆ 2 ಚಾಕ್ಲೇಟ್ ಮಾಡಿದ್ದಾರೆ. ನಾನು ಫ್ರೂಟ್ಸ್ನ ಕಟ್ ಮಾಡಿ ಇಟ್ಟಿದ್ದೆ. ಮಹಾಶಿವರಾತ್ರಿ ಹಬ್ಬಕ್ಕೆ ಫ್ರೂಟ್ಸ್ಗಳನ್ನ ಸ್ವಲ್ಪ ತೊಗೊಂಬಂದಿದ್ವಿ. ಆ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಸ್ಟರ್ಡ್ ಫ್ರೂಟ್ಸ್ ಮಾಡೋಣ ಅಂತ. ಇಲ್ಲಿ ನಾನು ಆಲ್ರೆಡಿ ಹಾಲು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಆವಾಗಲೇ. ಅಂದರೆ ಕಸ್ಟರ್ಡ್ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಇಟ್ಟಿದ್ದೆ. ಅದು ನಾನು ಹಣ್ಣು ಹೆಚ್ಚಲ್ಲಿ ಆಲ್ಮೋಸ್ಟ್ ತಣ್ಣಗಾಗಿದೆ. ಇವಾಗ ಈ ಫ್ರೂಟ್ಸ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಕಸ್ಟರ್ಡ್ ಫ್ರೂಟ್ಸ್ ರೆಡಿ ಆಗುತ್ತೆ. ಆಮೇಲೆ ನಾನು ಫ್ರಿಜ್ಜಲ್ಲಿ ಅದನ್ನು ಇಡ್ತೀನಿ. ಹಾಕಿಬಿಟ್ಟು ಹಿಂಗೆ ಮಿಕ್ಸ್ ಮಾಡಿದ್ರೆ ಕಸ್ಟರ್ಡ್ ಫ್ರೂಟ್ ರೆಡಿ. ಇದು ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ತಿನ್ನಬೇಕಾದ್ರೆ ಜೊತೆ ಐಸು ಅವ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಕಸ್ಟರ್ಡ್ ಫ್ರೂಟ್ ವೀಡಿಯೋನ ನಾನು ಮಾಡಿದ್ದೀನಿ. ನೀವು ಯಾರಾದರೂ ಕಸ್ಟರ್ಡ್ ಫ್ರೂಟ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸಲ್ಲಿ ಇದೆ, ಹೋಗಿ ನೀವು ನೋಡ್ಬೋದು. ಅಡುಗೆ ಮನೆಗೆ ಬಂದರೆ ಸಾಕು, ಇವಳು ಬಂದುಬಿಡ್ತಾಳೆ. ಏನೋ ಮಾಡ್ತಾ ಇದ್ದಾಳೆ ಇವಳು ಅಡುಗೆ ಮನೇಲಿ ಅಂತ ಬಂದು ಇನ್ನು ಕೂತ್ಕೊಂಡ್ಬಿಡ್ತಾಳೆ. ಏನು ಸ್ವೀಟಿ, ನಾನ್ ವೆಜ್ ಮಾಡ್ತಾ ಇಲ್ಲ ಗೈಸ್. ನಾನು ಬಂದರೆ ಅಡುಗೆ ಮನೆಗೆ ನಾನು ಬಂದರೆ ನಾನ್ ವೆಜ್ ಮಾಡ್ತೀನಿ ಅಂತ ಇವಳು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನೋ ನೋಡಿ ಹೆಂಗೆ ಹೋಗ್ತಾಳೆ. ಕೊಬ್ಬು ಕೊಬ್ಬು ಕೊಬ್ಬು. ಏನು ಆಚೆ ಹೋಗ್ಬೇಕಾ? ಅವಾಗೆ ಹೋದೆ ಅಲ್ವಾ, ಎಷ್ಟು ಸಲ ಹೋಗ್ಬೇಕು ಆಚೆ ನೀನು? ಹಾಕಿರೋ ಹೂವು ಅರ್ಧಂಬರ್ಧ ತಿಂದ್ಬಿಟ್ಟು ಹಂಗೆ ಬಿಟ್ಟು ಬರೀ ಕುಯ್ಯ 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 ಅಂದ್ಕೊಂಡು ಏನು? ಸರಿ ನೀನು ಜಾಣಿ. ಥ್ಯಾಂಕ್ಸ್ ಕೊಡು. ನೋಡಿ ಗಾಯ್ಸ್, ನಮ್ಮ ಸ್ವೀಟ್ ತುಂಬ ಜಾಣೆ. ಥ್ಯಾಂಕ್ಸ್ ಕೊಡು. ನೋಡಿ ಎಷ್ಟು ಸತಿ ಕೇಳಿದ್ರು ಕೊಡ್ತಾಳೆ. ಯಾಕಂದರೆ ಅವಳು ಕೆಲಸ ಆಗಬೇಕು, ಇವಾಗ ಆಚೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಎಷ್ಟು ಸತಿ ಬೇಕಂದ್ರೂ ಕೊಡ್ತಾಳೆ. ನೋಡಿ ಹಾಕಿರೋದು ಹಂಗೆ ಇದೆ. ಚಪಾತಿ ತಿನ್ನು. ಬೇಡವಾ ಚಪಾತಿ ತಿನ್ನಿಂಗೆ? ಏನು ಹಂಗೆ ಮಾಡಬಾರ್ದು. ಜಾಣಿ ಅಂತ, ಜಾಣಿ ಅವರೆಲ್ಲ ಹಿಂಗೆ ಮಾಡ್ತಾರಾ? ದಡ್ಡಿ ಅಂತಾರೆ ನಿನಗೆ. ಮುಖ ನೋಡಿ ಹಂಗೆ ಹೆಂಗೆ ಮಾಡ್ತಾಳೆ ಮುಖನ. ಅಯ್ಯೋ ಪಾಪ ಅನಿಸ್ಬಿಡ್ಬೇಕು ಹಂಗೆ. ಬೆಳಗ್ಗೆ ಆದರೂ ಇಲ್ಲೇ, ರಾತ್ರಿ ಆದರೂ ಇಲ್ಲೇ, ಯಾವಾಗ ನೋಡಿದ್ರು ಇಲ್ಲೇ. ಹಿಂದೆ ಹಿಂದೆ ಹಿಂದೆ. ಥ್ಯಾಂಕ್ಸ್ ಕೊಡು. ಇರಿ
ಥ್ಯಾಂಕ್ಸ್ ಕಿಸ್ ಕೊಡ್ಬೇಡ, ಥ್ಯಾಂಕ್ಸ್ ಕೊಡೋದು. ಥ್ಯಾಂಕ್ಸ್. ಈ ಕೈ ಗುಡ್ ಗರ್ಲ್. ಯಾವ ನೋಡಿದ್ರು ಇಲ್ಲೇ, ಯಾವಾಗ ನೋಡಿದ್ರು ಬೇಡ ನೀನು. ಮುಫಾಸ ಇವನು, ಮುಫಾಸ ಎಲ್ಲ ಟ್ಯಾಂಕ್ಸ್ ಎಲ್ಲ ಕೊಡಲ್ಲ ಇವನು. ರೌಡಿ, ಏರಿಯಾ ರೌಡಿ. ಬಾಯ್.